ಎಷ್ಟು ಚೆನ್ನಾಗಿ ಪೇನ್ ಆಗ್ತಿದೆ. ಓ ಮೈ ಗಾಡ್ ಓ ಮೈ ಗಾಡ್ ಓ ಮೈ ಗಾಡ್. ನಾನು ದೇವ್ರನ್ನ ನೆನೆಸ್ಕೊಂಡು ರಿಮೂವ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ನಾನು ಇವತ್ತು ಫೇಶಿಯಲ್ ವ್ಯಾಕ್ಸಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಲ್ರೆಡಿ ಥ್ರೆಡ್ಡಿಂಗ್ ಹೆಂಗೆ ಮಾಡೋದು ಅಂತ ಹೇಳಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗಾದರೂ ಹೆಂಗೆ ಥ್ರೆಡ್ಡಿಂಗ್ ಮಾಡೋದು ಅಂತ ಏನಾದರೂ ಇದ್ದರೆ, ಅಥವಾ ನೀವೇ ಸೆಲ್ಫ್ ಥ್ರೆಡ್ಡಿಂಗ್ ಮಾಡ್ಕೊಬೇಕು ಅಂತ ಇದ್ದರೆ ವಿಡಿಯೋ ನೋಡಿ. ನಾವೇ ಆರಾಮಾಗಿ ಸೆಲ್ಫ್ ಥ್ರೆಡ್ಡಿಂಗ್ ಮನೆಯಲ್ಲೇ ಮಾಡ್ಕೊಬೋದು. ಸೊ ಎಲ್ಲದಕ್ಕಿಂತ ಫಸ್ಟ್ ಆಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್, ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಲೈಕ್ ಮಾಡಿಬಿಡಿ, ಶೇರ್ ಮಾಡಿ, ಆ್ಯಂಡ್ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಸೊ ಮನೆಯಲ್ಲೇ ನಿಮಗೆ ಥ್ರೆಡ್ಡಿಂಗ್ ಮಾಡೋದಕ್ಕೆ ಬೇರೇನೂ ಬೇಕಾಗೋದಿಲ್ಲ ಎಕ್ಸ್ಟ್ರಾ. ಈ ಥರ ಒಂದು ಥ್ರೆಡ್ಡಿಂಗ್ ಸಾಕು. ಮತ್ತು ಪೌಡರ್ ತೊಗೊಂಡಿದ್ದೇನೆ ನಾನು. ಪೌಡರ್ ಅಪ್ಲೈ ಮಾಡಬೇಕು ಥ್ರೆಡ್ಡಿಂಗ್ ಮಾಡುವಾಗ, ಇಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ ಹೇರು. ಮತ್ತು ಒಂದು ಬಫ್ ತೊಗೊಂಡಿದ್ದೀನಿ ಅಷ್ಟೇ. ಆಮೇಲೆ ಈ ಥ್ರೆಡ್ ಏನಿದೆ, ಥ್ರೆಡನ್ನು ನಾನು ನಾಟ್ ಮಾಡಿ ಇಟ್ಟಿದ್ದೀನಿ. ಇನ್ ಡೀಟೇಲಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಥ್ರೆಡ್ಡಿಂಗ್ ಹೆಂಗೆ ಮಾಡೋದು ಅಂತ. ಅದನ್ನು ನೋಡಿ ನಿಮಗೆ ಐಡಿಯಾ ಬರುತ್ತೆ. ಸೊ ನಾನೀಗ ಥ್ರೆಡ್ಡಿಂಗ್ ಮಾಡ್ತೀನಿ. ಐಬ್ರೋಸು ಮತ್ತು ಅಪ್ಪರ್ ಲಿಪ್ಪು ಎರಡು ಥ್ರೆಡ್ಡಿಂಗ್ ಮಾಡ್ತೀನಿ. ಆಮೇಲೆ ವ್ಯಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ ನಾವು. ಈ ಥರ ಫಸ್ಟು ನಾವು ಶೇಪ್ ತೊಗೊಬೇಕು, ಯಾವ ಥರ ಶೇಪ್ ಬೇಕು ನಮಗೆ ಐಬ್ರೋ ಅಂತ ಹೇಳಿ. ಸೊ ಶೇಪ್ ತೊಗೊಂಡ್ಮೇಲೆ ನಾವು ಥ್ರೆಡ್ಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬಾಚಣಿಗೆಯಲ್ಲಿ ಶೇಪ್ ತೆಗೆದಿರ ಥ್ರೆಡ್ಡಿಂಗ್ ಮಾಡಬಾರ್ದು, ಆವಾಗ ಶೇಪ್ ಚೆನ್ನಾಗಿ ಬರೋದಿಲ್ಲ. ಈ ಥರ ಶೇಪ್ ಕೊಟ್ಕೊಂಡು ನಾನು ಹಿಂಗೆ ಥ್ರೆಡ್ಡಿಂಗ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಜಾಸ್ತಿ ಏನೂ ತೆಗಿಯೋದಿಲ್ಲ, ಎಕ್ಸ್ಟ್ರಾಸ್ ಮಾತ್ರ ತೆಗಿತೀನಿ. ಜಾಸ್ತಿ ತೆಗೆದ್ರೆ ಐಬ್ರೋ ಶೇಪ್ ಯಾವತ್ತೂ ಚೆನ್ನಾಗಿ ಬರೋದಿಲ್ಲ. ಇದು ಒಂದು ಹಿಂಟು ಆ್ಯಕ್ಚುಲಿ. ಮತ್ತು ನಾನು ಥ್ರೆಡ್ಡಿಂಗ್ ಮಾಡೋದು ಕಲಿತೆ ಅಂತ ಅಂದರೆ, ನಾನು ಫಸ್ಟು ಪಾರ್ಲರಲ್ಲಿ ಮಾಡಿಸಿದ್ದೆ ನನ್ನ ಕಾಲೇಜ್ ಡೇಸಲ್ಲಿ. ತುಂಬ ಕೆಟ್ಟದಾಗಿ ಮಾಡಿದರು, ಚಿಕ್ಕದಾಗಿ ಮಾಡಿದರು. ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇದ್ರು, ಸ್ಕೂಲ್ ಫ್ರೆಂಡ್ಸು, ಆಂಟಿ ಥರ ಕಾಣಿಸ್ತಿದ್ಯಾ ಅಂತ ಇದ್ದರು. ಸೊ ಅದಕ್ಕೆ ನನಗೆ ಬೇಜಾರಾಗಿಬಿಟ್ಟು, ನಂದು ಐಬ್ರೋ ಬೇರೆ ತುಂಬ ತಿಕ್ಕಾಗಿರುತ್ತೆ, ನನಗೆ ಶೇಪ್ ಚೆನ್ನಾಗಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನೊಂದು ಐಬ್ರೋ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿದೆ ಶೇಪು. ನಾನು ತುಂಬ ಚೆನ್ನಾಗಿ ಶೇಪ್ ಕೊಟ್ಕೊತೀನಿ. ನನಗೆ ಪಾರ್ಲರಲ್ಲಿ ಯಾರು ಕೊಡೋದು ಇಷ್ಟ ಆಗೋಲ್ಲ, ನಾನು ಕೊಟ್ರೇ ನನಗೆ ಥ್ರೆಡ್ಡಿಂಗು ಶೇಪ್ ಇಷ್ಟ ಆಗೋದು. ನೋಡಿ ಒಂದು ಸೈಡ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಇದಕ್ಕೆ ಡಿಫ್ರೆನ್ಸ್ ನೋಡಿ ಹೇಗಿರುತ್ತೆ ಇದು. ನಾನು ಜಸ್ಟ್ ಎಕ್ಸ್ಟ್ರಾಸ್ ಮಾತ್ರ ರಿಮೂವ್ ಮಾಡ್ತೀನಿ, ಫುಲ್ ಡೀಟೇಲಾಗಿ ಏನು ರಿಮೂವ್ ಮಾಡೋದಿಲ್ಲ. ಎಕ್ಸ್ಟ್ರಾಸ್ ರಿಮೂವ್ ಮಾಡಿ ಶೇಪ್ ಕೊಡ್ತೀನಿ ಅಷ್ಟೇ. ಸೊ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ, ಇದು ತುಂಬ ಬೆಳೆದಿದೆ. ಇದಕ್ಕೀಗ ಶೇಪ್ ಕೊಡಬೇಕು. ಈ ಸೈಡ್ ನೋಡಿ ತುಂಬ ಚೆನ್ನಾಗಿದೆ. ಆಯಿತು, ನಂದು 2 ಐಬ್ರೋಸ್ ಮಾಡಿ ಮುಗಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನಾನು ಫುಲ್ಲು ಎಕ್ಸ್ಟ್ರಾಸ್ ಏನಿದೆ ಅಷ್ಟು ರಿಮೂವ್ ಮಾಡಿಬಿಡ್ತೀನಿ. ನನಗೆ ಶೇಪ್ ಹೇಗೆ ಬೇಕೋ ಹಾಕ್ಕೊಡ್ತೀನಿ. 2 ಶೇಪ್ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ನನ್ನ ಐಬ್ರೋ ಅಂದರೆ ತುಂಬ ಇಷ್ಟ. ನೋಡಿ ತುಂಬ ಚೆನ್ನಾಗಿ ಶೇಪ್ ಕೊಟ್ಟಿದ್ದೀನಿ. ಇಲ್ಲಿ ಮಧ್ಯ ಕೂಡ ಸ್ವಲ್ಪ ರಿಮೂವ್ ಮಾಡಿದ್ದೀನಿ. ಇದು ನೋಸ್ ಇದೆ ಅಲ್ಲ, ನೋಸ್ ಮೇಲೆ ಕೂಡ ಒಂದು ಸ್ವಲ್ಪ ಹೇರ್ಸ್ ಇರುತ್ತೆ, ಚೋಟ ಹೇರ್ಸು, ಅದನ್ನು ರಿಮೂವ್ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ಮೂಗ್ ಮೇಲೆ ಬ್ಲ್ಯಾಕ್ ಹೆಡ್ಸ್ ಇರುತ್ತಲ್ಲ, ಮೂಗ್ ಮೇಲೆ ತುಟಿ ಕೆಳಗಡೆ ಎಲ್ಲ ಬ್ಲ್ಯಾಕ್ ಹೆಡ್ಸ್ ಇದ್ದಾಗ ಹಿಂಗೆ ಥ್ರೆಡ್ಡಿಂಗ್ ಮಾಡಿದ್ರೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಸೊ ಇದು ಒಂದು ಹಿಂಟು ಆ್ಯಕ್ಚುಲಿ. ಆಮೇಲೆ ನೀವು ಇದು ಅಪ್ಪರ್ ಲಿಪ್ಸ್ ನೋಡ್ಬೋದು, ತುಂಬ ಇದೆ ಆ್ಯಕ್ಚುಲಿ. ಇದು ಅಪ್ಪರ್ ಲಿಪ್ಸು ಈಗ ತೆಗಿಯೋಕ್ಕೆ ಹೋದರೆ ತುಂಬ ನೋವಾಗುತ್ತೆ ನನಗೆ. ಆ್ಯಕ್ಚುಲಿ ಇದು ವೀಕ್ಲಿ ಒನ್ಸು, ಮ್ಯಾಕ್ಸಿಮಮ್ 2 ವೀಕ್ಸ್ ಒನ್ಸು ತೆಗೆದುಬಿಟ್ರೆ ಏನೂ ನೋವಾಗೋದಿಲ್ಲ. ಬಟ್ ಇದು ಎಂತ ಹೇಳ್ತಾರೆ, ತುಂಬ ದಿನ ಆಗಿದೆ ಅಲ್ಲ, ನೋಡಿ ಎಷ್ಟೊಂದಿದೆ. ಅದು ತೆಗೆದ್ರೆ ಎಷ್ಟು ನೋವಾಗುತ್ತೆ ಗೊತ್ತಾ. ಅದು ವ್ಯಾಕ್ಸಿಂಗ್ ಮಾಡಿದ್ರೆ ಕ್ಲೀನಾಗಿ ಫಿನಿಶಿಂಗ್ ಬರೋದಿಲ್ಲ, ಅದಕ್ಕಂತ ಹೇಳಿ ನಾನು ವ್ಯಾಕ್ಸಿಂಗ್ ಮಾಡೋದಿಲ್ಲ. ಸೊ ಈ ಥರ ಇದೆ, ತುಂಬ ಪೇಯ್ನ್ ಆಗುತ್ತೆ. ಬಟ್ ಎಂತ ಮಾಡೋಣ ಬನ್ನಿ. ಓ ಮೈ ಗಾಡ್. ನಾನು ದೇವ್ರನ್ನ ನೆನೆಸ್ಕೊಂಡು ರಿಮೂವ್ ಮಾಡ್ತಾ ಇದ್ದೀನಿ. ಫಸ್ಟು ರಿಮೂವ್ ಮಾಡಿಬಿಟ್ರೆ ಆಮೇಲೆ ಸೆಕೆಂಡ್ನೇದೆಲ್ಲ ಏನು ನೋವು ಗೊತ್ತಾಗಲ್ಲ. ಫಸ್ಟ್ ಟೈಮ್ ಮಾತ್ರ ತುಂಬ ನೋವಾಗುತ್ತೆ. ಸೊ ಮಾಡುವ. ಈ ಥರ ತೆಗಿಬೇಕು ಹೇರ್ಸ್ನ. ಕ್ರಾಸಾಗಿ ಹೆಂಗೆ ಥ್ರೆಡ್ಡಿಂಗ್ ಎಲ್ಲ ಹಿಡ್ಕೊಳೋದು ಅಂತೇಳಿ ನಾನು ಡೀಟೇಲಾಗಿ ವಿಡಿಯೋ ಮಾಡಿದ್ದೇನೆ, ನೋಡಿ ಯಾರಾದರೂ ಥ್ರೆಡ್ಡಿಂಗ್ ಮಾಡ್ಕೊಬೇಕು ಅಂತ ಇದ್ದರೆ. ಈ ಥರ ನಾನು ಫುಲ್ಲು ಹೇರ್ ಎಲ್ಲ ರಿಮೂವ್ ಮಾಡಿಬಿಡ್ತೀನಿ. ಅಪ್ಪರ್ ಲಿಪ್ಸು ಮತ್ತು ಡೌನು ಕೂಡ ನಾನು ರಿಮೂವ್ ಮಾಡ್ತೀನಿ. ನೋಡಿ ಮಾಡ್ತಾ ಇದ್ದೀನಿ, ಪೇನ್ ಆಗ್ತಾ ಇದೆ ಸಿಕ್ಕಾಪಟ್ಟೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ತುಂಬ ಬೆಳೆದು ಬಿಟ್ಟಿದ್ರೆ ಅದು ತೆಗಿಯೋವಾಗ ಇಷ್ಟು ನೋವಾಗುತ್ತೆ. ವೀಕ್ಲಿ ಒನ್ಸು 2 ವೀಕ್ಸ್ ಒನ್ಸ್ ಮಾಡಿದ್ರೆ ಏನೂ ಪೇನ್ ಆಗೋದಿಲ್ಲ, ಬಿಕಾಸ್ ಸ್ವಲ್ಪ ಕೂದಲು ಮಾತ್ರ ಬಂದಿರುತ್ತೆ. ಈಗ ಇಷ್ಟ ಆಗಿದೆ ಒಂದು ಸೈಡು.
ನಾನು ಇನ್ನೂ ಒಂದು ಸೈಡ್ ರಿಮೂವ್ ಮಾಡಬೇಕು ಇವಾಗ. ಸೇಮ್ ಇವಾಗ ಇಲ್ಲಿ ಹೆಂಗೆ ಮಾಡಿದ್ನೋ ಇದೇ ಥರ ಈ ಸೈಡು ಕೂಡ ರಿಮೂವ್ ಮಾಡ್ತೇನೆ. ನಾನು ರಿಮೂವ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತೋರಿಸ್ತೇನೆ. ನೋಡಿ ತುಂಬ ಚೆಂದ ಕಾಣ್ತಿದೆ ಅಲ್ಲ, ಮುಖ ಎಲ್ಲ ಕ್ಲಿಯರ್ ಆಗಿದೆ, ಏನೂ ಕೂಡ ಅನ್ವಾಂಟೆಡ್ ಹೇರ್ಸ್ ಎಲ್ಲ, ಮುಸ್ತಾಚು ಐಬ್ರೋಸು ಎಲ್ಲ ಚೆನ್ನಾಗಿ ರಿಮೂವ್ ಮಾಡಿದ್ದೀನಿ. ಈಗ ಫೇಶಿಯಲ್ ಕೂಡ ವ್ಯಾಕ್ಸಿಂಗ್ ಮಾಡಿಬಿಟ್ರೆ ಮುಖ ಫುಲ್ಲು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ. ಸೊ ನೀವು ನೋಡ್ಬೋದು ತುಂಬ ಚೆನ್ನಾಗಾಗಿದೆ. ನನ್ನ ಥ್ರೆಡಿಂಗಿಂದ ಹೇರ್ಸ್ ಎಲ್ಲ ರಿಮೂವ್ ಮಾಡಿದ್ದೇನೆ. ಸೊ ಈಗ ವ್ಯಾಕ್ಸಿಂಗ್ ಮಾಡಿ ಫೇಸ್ ಕ್ಲೀನ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ವ್ಯಾಕ್ಸಿಂಗ್ ಮಾಡಿದರೆ ತುಂಬ ಫೇಸ್ ತುಂಬ ಗ್ಲೋ ಬರುತ್ತೆ, ಮತ್ತು ಟ್ಯಾನ್ ಎಲ್ಲ ಏನಿದೆ ಮತ್ತು ಎಕ್ಸ್ಟ್ರಾ ಹೇರ್ಸಿಂದನೇ ಸ್ಕಿನ್ನು ಸ್ವಲ್ಪ ಬ್ಲ್ಯಾಕಾಗಿ ಕಾಣಿಸ್ತಾ ಇರುತ್ತೆ. ಸೊ ಇದು ಹೇರ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬನ್ನಿ ನಾನೀಗ ವ್ಯಾಕ್ಸಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ತೇನೆ. ವ್ಯಾಕ್ಸಿಂಗಿಂತ ಮುಂಚೆ ಈ ಸ್ಟೆಪ್ಪು ತುಂಬ ಇಂಪಾರ್ಟೆಂಟು. ನಾವು ವ್ಯಾಕ್ಸ್ ಹೀಟರ್ನ ಚೆನ್ನಾಗಿ ಕ್ಲೀನ್ ಮಾಡಿಲ್ಲ ಅಂತಂದರೆ ಅದರಲ್ಲಿ ಡಸ್ಟ್ ಇದ್ದರೆ ಅಥವಾ ಲಾಸ್ಟ್ ಟೈಮ್ ಹಾಕಿರೋ ವ್ಯಾಕ್ಸ್ ಇದ್ದರೆ ವ್ಯಾಕ್ಸ್ ಮಾಡೋದಕ್ಕೆ ಆಗೋದಿಲ್ಲ, ಹೇರ್ ರಿಮೂವ್ ಆಗೋದಿಲ್ಲ. ಸೊ ಕ್ಲೀನ್ ಮಾಡಬೇಕು ಈ ಥರ ಕ್ಲೀನಾಗಿ ವೆಟ್ ಕ್ಲಾತ್ ತೊಗೊಂಡು. ಮತ್ತು ನಾನು ಆಟೋಮೆಟಿಕ್ ವ್ಯಾಕ್ಸ್ ಹೀಟರ್ ಯೂಸ್ ಮಾಡೋದು. ಆಟೋಮೆಟಿಕ್ ಇಲ್ದ್ರೆ ಬೇರೆದು ಯೂಸ್ ಮಾಡಿಬಿಡಿ, ಸಿನ್ಸ್ ನಾವು ಮನೇಲಿ ಮಾಡೋದಕ್ಕೆ ನಾವೇನು ಎಕ್ಸ್ಪೀರಿಯನ್ಸ್ಡ್ ಇರೋಲ್ಲ. ಸೊ ತುಂಬ ಬಿಸಿ ಹಾಕ್ಕೊಂಡ್ಬಿಟ್ರೆ ಸ್ಕಿನ್ನು ಸುಟ್ಟೋಗೋ ಚಾನ್ಸಸ್ ಇರುತ್ತೆ, ಬರ್ನ್ ಆಗಿಬಿಡುತ್ತೆ. ಸೊ ಮೇಕ್ ಶ್ಯೂರ್ ನೀವು ಆಟೋಮೆಟಿಕ್ ವ್ಯಾಕ್ಸ್ ಹೀಟರ್ ಮಾತ್ರ ಯೂಸ್ ಮಾಡಿ. ಸೊ ಅದು ಬಿಸಿ ಆದಾಗ ಎಷ್ಟು ಬೇಕೋ ಅಷ್ಟು ವ್ಯಾಕ್ಸ್ ಹಾಕ್ಕೊಳ್ಳಿ, ಕಮ್ಮಿನೇ ಹಾಕ್ಕೊಳ್ಳಿ, ಖಾಲಿ ಆದರೆ ತಿರ್ಗಾ ಹಾಕ್ಕೊಬೋದು. ಬಿಕಾಸ್ ತಿರ್ಗಾ ನಾವು ಯೂಸ್ ಮಾಡಿರೋ ವ್ಯಾಕ್ಸನ್ನು ಸ್ಟೋರ್ ಮಾಡೋಕ್ಕಾಗಲ್ಲ, ಅದು ವೇಸ್ಟು, ಅದು ನೆಕ್ಸ್ಟ್ ಟೈಮ್ಗೆ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಸೊ ಈ ಥರ ಆಟೋಮೆಟಿಕ್ ವ್ಯಾಕ್ಸ್ ಹೀಟರೇ ಯೂಸ್ ಮಾಡಿ. ಮತ್ತು ನಾನು ಹಾಟ್ ವ್ಯಾಕ್ಸ್ ತೊಗೊಂಡಿದ್ದೀನಿ, ಹನಿ ವ್ಯಾಕ್ಸು. ಚಾಕ್ಲೇಟ್ ವ್ಯಾಕ್ಸ್ ನಂಗೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಹನಿ ವ್ಯಾಕ್ಸು ಹಾಟ್ ವ್ಯಾಕ್ಸ್ ತೊಗೊಂಡಿದ್ದೀನಿ. ಈ ಥರ ಸ್ಟ್ರಿಪ್ಸ್ ತೊಗೊಬೇಕು. ಸ್ಟ್ರಿಪ್ಸ್ ನೀವು ನೋಡಿ ಎಲ್ಲಿ ಹಾರ್ಡ್ ಇರುತ್ತೆ ಮುಟ್ಟೋದಕ್ಕೆ ಅಲ್ಲಿ ಯೂಸ್ ಮಾಡಬೇಕು, ಸಾಫ್ಟ್ ಇರೋ ಕಡೆ ಯೂಸ್ ಮಾಡಬಾರ್ದು. ಹಾರ್ಡ್ ಇರೋ ಕಡೆ ಯೂಸ್ ಮಾಡಿದ್ರೆ ಮಾತ್ರ ಹೇರ್ ರಿಮೂವ್ ಮಾಡೋಕ್ಕಾಗುತ್ತೆ. ಸಾಫ್ಟ್ ಇರೋ ಕಡೆ ನೀವು ಹೇರ್ ತೆಗೆದ್ರೆ ತಿರ್ಗಾ ಹೇರ್ ಬರೋದಿಲ್ಲ. ಸೊ ಇದೆಲ್ಲ ಹಿಂಟ್ಸು ವ್ಯಾಕ್ಸಿಂಗ್ ಮಾಡೋದಕ್ಕಿಂತ ಮುಂಚೆ. ಇದನ್ನೆಲ್ಲ ನೀವು ಡೆಫಿನೆಟ್ಲಿ ಫಾಲೋ ಮಾಡಲೇಬೇಕು, ಇಲ್ಲ ಅಂದರೆ ನೀವು ವ್ಯಾಕ್ಸಿಂಗ್ ಏನು ಮಾಡ್ತೀರಾ ಅದು ಕರೆಕ್ಟಾಗಿ ಬರೋದಿಲ್ಲ ಹೇರ್ ರಿಮೂವಲ್ಲು. ನೋಡಿ ಈಗ ಬಿಸಿ ಆಗಿದೆ. ಇದು ಆಟೋಮೆಟಿಕ್ ವ್ಯಾಕ್ಸ್ ಹೀಟರಲ್ಲಿ ತಲೆ ಕೆಡಿಸ್ಕೊಳೋದು ಬೇಡ, ಅದು ಬಿಸಿ ಆದರೆ ಹಂಗೆ ಆಫ್ ಆಗಿಬಿಡುತ್ತೆ, ತಿರ್ಗಾ ಬಿಸಿ ತಣ್ಣಗಾದರೆ ಅದೇ ಆನ್ ಆಗುತ್ತೆ. ಸೊ ಆಟೋಮೆಟಿಕ್ ವ್ಯಾಕ್ಸ್ ಹೀಟರೇ ಯೂಸ್ ಮಾಡಿ. ನೋಡಿ ಹೇರ್ಸ್ ಎಲ್ಲ ಆ್ಯಕ್ಚುಲಿ ಕಾಣಿಸ್ತಾ ಇದೆ ತಾನೇ ನಿಮಗೆ ಚಿಕ್ಕ ಚಿಕ್ಕದಾಗಿ. ನಾನು ಅಲ್ಲಿ ಕೆಳಗಡೆ ಏನಿದೆ ಅದನ್ನು ರಿಮೂವ್ ಮಾಡೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ಅದು ರಿಮೂವ್ ಮಾಡಿದರೆ ಚೆನ್ನಾಗಿರೋದಿಲ್ಲ. ಅದು ಏನಿದೆ ಹೇರ್ಸ್ ಹಂಗೆ ಇರಬೇಕು. ಮತ್ತು ನಾನು ಸ್ಪೂನ್ ಯೂಸ್ ಮಾಡ್ತೀನಿ. ಎಲ್ಲರೂ ಅದು ವ್ಯಾಕ್ಸ್ ಹೀಟರಲ್ಲಿ ಬರುತ್ತಲ್ಲ ಸ್ಟಿಕ್ಕು, ಅದನ್ನು ಯೂಸ್ ಮಾಡ್ತಾರೆ. ನಾನು ಅದು ಯೂಸ್ ಮಾಡೋದಿಲ್ಲ, ನಂಗೆ ಕಂಫರ್ಟಬಲ್ ಇಲ್ಲ. ಈ ಥರ ಸ್ಪೂನಲ್ಲಿ ಬ್ಯಾಕ್ ಸೈಡ್ ಯೂಸ್ ಮಾಡಿ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಬೋದು, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಚೆಲ್ಲೋದಿಲ್ಲ ವ್ಯಾಕ್ಸು, ನಾವು ಯಾವ ಶೇಪಲ್ಲಿ ಅಪ್ಲೈ ಮಾಡ್ಬೋದು ಆ ಶೇಪಲ್ಲಿ ಅಪ್ಲೈ ಮಾಡ್ಬೋದು ಫೇಸ್ಗೆ. ಸೊ ಸ್ಪೂನ್ ಯೂಸ್ ಮಾಡಿ ನೋಡಿ, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಓಕೆನಾ? ಸೊ ಈಗ ನಾನು ಅಪ್ಲೈ ಮಾಡಿದ್ದೀನಿ. ಅದು ರಫ್ ಸೈಡ್ ಇದೆ ಅಲ್ಲ ಸ್ಟ್ರೈಪ್ಸಲ್ಲಿ, ಅದನ್ನು ಇಟ್ಕೊಂಡು ರಿಮೂವ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೇನ್ ಆಗ್ತಿದೆ. ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ಸ್ಟ್ರೈಪ್ಸ್ ತೆಗೆದಾಗ ಅದು ಅಷ್ಟು ಪೇನ್ ಆಗುತ್ತೆ. ಆಮೇಲೆ ಒಂದು 2-3 ಟೈಮ್ಸ್ ಮಾಡಿದ್ರೆ ಆ ಬಿಸಿಗೆ ಸ್ಕಿನ್ನು ಸೆಟ್ ಆಗಿಬಿಡುತ್ತೆ, ಏನೋ ಪ್ರಾಬ್ಲಮ್ ಆಗೋದಿಲ್ಲ. ಫಸ್ಟ್ ಟೈಮ್ ಮಾತ್ರ ಸ್ವಲ್ಪ ಪೇನ್ ಆಗುತ್ತೆ. ನಂದು ಆ್ಯಕ್ಚುಲಿ ಸ್ಕಿನ್ ಅಷ್ಟು ಸೆನ್ಸಿಟಿವ್ ಇಲ್ಲ, ಬೇರೆಯವ್ರದ್ದೆಲ್ಲ ಸ್ಕಿನ್ ನಾನು ನೋಡಿರೋ ತುಂಬ ಸೆನ್ಸಿಟಿವ್ ಇರುತ್ತೆ, ಅವ್ರಿಗೆ ಆ್ಯಕ್ಚುಲಿ ತುಂಬ ಪೇನ್ ಆಗುತ್ತೆ. ಸೊ ನೀವು ನೋಡ್ಕೊಳ್ಳಿ ನಿಮ್ಮ ಸ್ಕಿನ್ ಹೇಗಿದೆ ಅಂತ ಹೇಳಿ. ಸೆನ್ಸಿಟಿವ್ ಸ್ಕಿನ್ಗೆ ವ್ಯಾಕ್ಸಿಂಗ್ ಆ್ಯಕ್ಚುಲಿ ಸೂಟ್ ಆಗೋದಿಲ್ಲ. ನಂದು ಆ್ಯಕ್ಚುಲಿ ಸೆನ್ಸಿಟಿವ್ ಸ್ಕಿನ್ ಇಲ್ಲ, ಆ ಕಾರಣದಿಂದಾಗಿ ನಾನು ವ್ಯಾಕ್ಸಿಂಗ್ ಮಾಡ್ತೀನಿ. ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಮಾಡಿದ್ರೆ ರ್ಯಾಷಸ್ಸು, ರೆಡ್ ಕಲರ್ ಪಿಂಪಲ್ಸ್ ಆ ಥರ ಎಲ್ಲ ತುಂಬ ಜಾಸ್ತಿ ಬರುತ್ತೆ. ಸೊ ನಿಮ್ಮ ಸ್ಕಿನ್ ಹೇಗೆ ಡೆಲಿಕೇಟ್ ಇದೆ ಅಂತ ನೋಡಿಕೊಂಡು ನೀವು ಅದ್ರ ಪ್ರಕಾರ ವ್ಯಾಕ್ಸಿಂಗ್ ಮಾಡಬೇಕು. ಈ ಥರ ನಾನು ಫುಲ್ಲು ಫೇಸ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ತುಂಬ ಇದು ಜಸ್ಟ್ ಹೇರ್ ರಿಮೂವ್ ಮಾಡೋದಕ್ಕೆಲ್ಲ. ಆ್ಯಕ್ಚುಲಿ ನೋಸ್ ಹತ್ರ ಯಾರಿಗೂ ಹೇರ್ ಇರೋದಿಲ್ಲ, ಬಟ್ ನಾನು ಯಾಕೆ ಫುಲ್ ಫೇಸ್ ಮಾಡ್ತೀನಿ ಅಂತಂದರೆ ಫುಲ್ಲು ಟ್ಯಾನ್ ರಿಮೂವ್ ಮಾಡುತ್ತೆ, ಡಿಟ್ಯಾನ್ ಮಾಡುತ್ತೆ. ಸೊ ದಟ್ ನಮ್ಮ ಈ ಸೈಡ್ ನೋಡಿ ಶೇಡ್ ಹೆಂಗಿದೆ ಅಂತ ಸ್ವಲ್ಪ ಡಾರ್ಕ್ ಇದೆ, ವ್ಯಾಕ್ಸಿಂಗ್ ಮಾಡೋ ಕಡೆ ಅದು ಸ್ವಲ್ಪ ಬ್ರೈಟ್ ಆಗುತ್ತೆ. ಸೊ ನೀವು ಇದನ್ನು ವೀಕ್ಲಿ ಒನ್ಸು 2 ವೀಕ್ಸ್ ಒನ್ಸ್ ಮಾಡ್ತಾಯಿದ್ರೆ ವ್ಯಾಕ್ಸು ಕಲರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಆ್ಯಕ್ಚುಲಿ ಫುಲ್ಲು ಇನ್ನೂ ಸ್ವಲ್ಪ ಡಾರ್ಕ್ ಟೋನ್ ಇದ್ದೆ. ನಾನು ವ್ಯಾಕ್ಸಿಂಗು ಥ್ರೆಡ್ಡಿಂಗು ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಸ್ಕಿನ್ ಸ್ವಲ್ಪ ಬ್ರೈಟ್ ಕಲರ್ ಬಂದಿದೆ. ಇದನ್ನು ಡೆಫಿನೆಟ್ಲಿ ಯೂಸ್ ಮಾಡಿ. ಹೇರ್ ರಿಮೂವಲ್ಗೆ ಮಾತ್ರ ಅಲ್ಲ, ಡಿಟ್ಯಾನ್ ಕೂಡ ನೀವು ಮನೇಲೇ ಮಾಡ್ಬೋದು. ಈ ಥರ ನಾನು ಐಬ್ರೋಸ್ ಮೇಲೆ ಕೂಡ ಮಾಡ್ತೀನಿ, ಬಟ್ ಕೇರ್ಫುಲ್ಲಾಗಿರಿ. ಥ್ರೆಡ್ಡಿಂಗ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಹಾಕ್ಕೊಂಬಿಟ್ರೆ ಐಬ್ರೋಸ್ ಫುಲ್ ಶೇಪ್ ಹೊರಟೋಗ್ಬಿಡುತ್ತೆ. ಸೊ ಚಿಕ್ಕದಾಗಿ ಸ್ಟ್ರೈಪ್ಸ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಎಲ್ಲಿ ವ್ಯಾಕ್ಸ್ ಹಾಕಿರ್ತೀರ ಅಲ್ಲೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ನಾವು ಮುಸ್ತಾಚ್ ಮಾಡಿದ್ದೆ ಅಲ್ವಾ, ನಾನು
ಅಪ್ಪರ್ ಲಿಪ್ಸು ಅಲ್ಲಿ ಕೂಡ ಹಾಕ್ತೀನಿ. ಬಿಕಾಸ್ ಚಿಕ್ಕ ಚಿಕ್ಕ ಕೂದಲು ಉಳ್ಕೊಂಬಿಟ್ಟಿದ್ರೆ ಅಥವಾ ಯೂಶ್ವಲಿ ಲಿಪ್ಸ್ ಕೆಳಗಡೆ ಸ್ವಲ್ಪ ಡಾರ್ಕ್ ಆಗಿರುತ್ತೆ ಎಲ್ಲರಿಗೂ. ಸೊ ಅಲ್ಲಿ ವ್ಯಾಕ್ಸಿಂಗ್ ಮಾಡಿದ್ರೆ ಡಿಟ್ಯಾನ್ ಆಗುತ್ತೆ, ಸ್ವಲ್ಪ ಬ್ರೈಟ್ ಆಗುತ್ತೆ. ಅದು ಆ ಕಾರಣಕ್ಕೋಸ್ಕರ ನಾನು ಮುಸ್ತಾಚ್ ಹತ್ರ ತುಂಬ ಕ್ಲೀನಾಗಿ ರಿಮೂವ್ ಮಾಡ್ತೀನಿ. ಮೇನ್ಲಿ ಆ ಬಾಟಮ್ ಪೋರ್ಷನ್ನು ತುಟಿ ಕೆಳಗೆ ಜಾಸ್ತಿ ಹಾಕ್ಬಿಟ್ಟು ರಿಮೂವ್ ಮಾಡಿ. ಅಲ್ಲಿ ಬ್ಲ್ಯಾಕ್ ಹೆಡ್ಸ್ ಇದ್ದರೂ ಕೂಡ ಬ್ಲ್ಯಾಕ್ ಹೆಡ್ಸು ತುಂಬ ರಿಮೂವ್ ಆಗಿಬಿಡುತ್ತೆ. ಆಮೇಲೆ ಮುಸ್ತಾಚ್ ಹತ್ರ ನೋಸ್ ಕೆಳಗಡೆ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ ಅಲ್ಲ, ಈ ಥರ ನೀವು ವ್ಯಾಕ್ಸ್ ಮಾಡೋದ್ರಿಂದ ತುಂಬ ಕ್ಲೀನ್ ಆಗುತ್ತೆ. ಮತ್ತು ಮೇಕ್ ಶ್ಯೂರ್ ನೀವು ಜಾಸ್ತಿ ಹೀಟ್ ಹಾಕಬೇಡಿ. ಹೀಟ್ ಹಾಕಿದ್ರೆ ಸ್ಕಿನ್ ಅಗೇನ್ ಬರ್ನ್ ಆಗಿಬಿಡುತ್ತೆ. ಹೀಟೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೇಗೆ ಎದ್ದಿದೆ ಅಂತ. ನಾನು ಹಿಂಗೆ ವ್ಯಾಕ್ಸ್ ಮಾಡ್ತಾ ಇರೋದಕ್ಕೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗ್ತಾಯಿದೆ. ಈ ಥರ ಮಾಡಿ ನಾನು ಕಂಪ್ಲೀಟ್ ಫೇಸ್ ಕ್ಲೀನ್ ಮಾಡ್ತೀನಿ. ನಾನೊಂದು ಸ್ಟ್ರೈಪ್ಸ್ ತುಂಬ ಯೂಸ್ ಮಾಡ್ತೀನಿ, ಒಂದು 3-4 ಯೂಸ್ ಮಾಡ್ತೀನಿ ಫೇಸ್ ವ್ಯಾಕ್ಸ್ ಮುಗಿಸೋ ಅಷ್ಟೊತ್ತಿಗೆ. ಮೇಲೆ ನಾನು ಲ್ಯಾಶಸ್ ಹತ್ರ ಕೂಡ ಹಾಕ್ತೀನಿ. ಕೆಲವೊಬ್ರು ಹೇಳ್ತಾರೆ ನೋವಾಗೋದಿಲ್ವಾ ಅಂತೇಳಿ. ಏನು ಅಷ್ಟೊಂದು ಬಿಸಿ ಆಗೋದಿಲ್ಲ, ಬಟ್ ನೋಡ್ಕೊಂಡು ಹಾಕಿ. ಬಿಕಾಸ್ ಅದು ಕಣ್ಣು ಏರಿಯಲ್ಲ, ಸೆನ್ಸಿಟಿವ್ ಇರುತ್ತೆ. ಅಲ್ಲಿ ನಮಗೆ ಆ್ಯಕ್ಚುಲಿ ಐಸ್ ಹತ್ರ ತುಂಬ ಟ್ಯಾನ್ ಆಗಿರ್ತೀವಿ ಅಲ್ಲ, ಅದು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಚಿಕ್ಕ ಚಿಕ್ಕ ಹೇರ್ಸು ಥ್ರೆಡ್ಡಿಂಗಲ್ಲಿ ಬರೋದಿಲ್ಲ, ಅದು ಕೂಡ ಬಂದುಬಿಡುತ್ತೆ. ನಾನು ಯೂಸ್ ಮಾಡ್ತೀನಿ ಐಸ್ ಮೇಲೆ. ಸೊ ನಿಮಗೆ ನೋಡ್ಕೊಳ್ಳಿ, ನಿಮ್ಗೆ ಆದರೆ ಮಾಡಿ, ಇಲ್ಲ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇಲ್ಲಿ ಕತ್ತು ಕೆಳಗೆ ಕೂಡ ಎಕ್ಸ್ಟ್ರಾ ಅನ್ವಾಂಟೆಡ್ ಹೇರ್ಸ್ ಇರುತ್ತೆ. ಮತ್ತು ಸ್ಕಿನ್ನೇ ಬೇರೆ ಟೋನ್ ಇರುತ್ತೆ, ಕತ್ತೇ ಬೇರೆ ಟೋನ್ ಇರುತ್ತೆ. ಅದಕ್ಕೆ ನಾನು ಯಾವಾಗಲೂ ವ್ಯಾಕ್ಸಿಂಗ್ ಮಾಡಿದಾಗ ಕತ್ತಿಗೂ ಮಾಡಿಬಿಡ್ತೀನಿ. ಅದು ಡಿಟ್ಯಾನೂ ಆಗುತ್ತೆ. ಅನ್ವಾಂಟೆಡ್ ಹೇರ್ಸ್ ಕೂಡ ನೋಡಿ ಎಷ್ಟು ಟ್ಯಾನ್ ಆಗಿದೆ, ಕಲರೇ ಚೇಂಜ್ ಆಗಿಬಿಟ್ಟಿದೆ. ಸೊ ಅದೆಲ್ಲ ರಿಮೂವ್ ಮಾಡಿಬಿಡ್ತೀನಿ ನಾನು. ಈ ಸೈಡ್ ನೋಡಿ, ಆ ಸೈಡ್ ನೋಡಿ. ಈ ಸೈಡ್ ತುಂಬ ಕ್ಲಿಯರಾಗಿ ಬ್ರೈಟ್ ಆಗಿರುತ್ತೆ, ಆ ಸೈಡ್ ಚೆನ್ನಾಗಿರೋದಿಲ್ಲ. ಈ ಥರ ವ್ಯಾಕ್ಸಿಂಗ್ ಥ್ರೆಡ್ಡಿಂಗ್ ಮಾಡಿದಾದಮೇಲೆ ಕೋಲ್ಡ್ ವಾಟರಲ್ಲಿ ಮುಖ ತೊಳ್ಕೊಳ್ಳಿ. ಕೋಲ್ಡ್ ವಾಟರಲ್ಲಿ ಮುಖ ತೊಳೆದ್ಬಿಟ್ಟು ಐಸ್ ಕ್ಯೂಬ್ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಅಪ್ಲೈ ಮಾಡಿಲ್ಲ ಅಂದರೆ ಪಿಂಪಲ್ಸು ರ್ಯಾಷಸ್ ಆಗಿಬಿಡುತ್ತೆ. ಮಿಸ್ ಮಾಡ್ದಿರ ಕೋಲ್ಡ್ ವಾಟರಲ್ಲಿ ಮುಖ ತೊಳೆದು ಐಸ್ ಕ್ಯೂಬಲ್ಲಿ ಈ ಥರ ಮಸಾಜ್ ಮಾಡ್ಕೊಳ್ಳಿ ಒಂದು 5 ಮಿನಿಟ್ಸು. ನೆಕ್ಸ್ಟು ಆಲೋವೆರಾ ಜೆಲ್ ಅಪ್ಲೈ ಮಾಡಿ, ಸೊ ದಟ್ ಪಿಂಪಲ್ಸ್ ಏನೂ ಬರೋದಿಲ್ಲ.